ಚುನಾವಣೆ ಇನ್ನೂ 2 ವರ್ಷ ಇದ್ದು ನೋಡಿಕೊಳ್ಳುತ್ತೇನೆ ಎಂದು ಆಂಜನೇಯ ಎಚ್ಚರಿಕೆ ನೀಡಿದ್ದಾರೆ. ಚಿತ್ರದುರ್ಗದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಮಾಜಿ ಸಚಿವ ಆಂಜನೇಯವರು ಮಾತನಾಡಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ನ ಪ್ರಮುಖ ನಾಯಕರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುತ್ತೆಂದು ಹೇಳಿದ್ದರು. ಎಲ್ಲ ಕಡೆ ಪ್ರಚಾರ ಮಾಡುವಂತೆ ಸೂಚಿಸಿದ್ದರು. MLC ಮಾಡಿ ಮಂತ್ರಿ ಮಾಡುವಂತೆ ಹೇಳಿದ್ದರು. ನಮ್ಮ ಬೆಂಬಲಿಗರು, ಅಭಿಮಾನಿಗಳು ಅಲ್ಲಲ್ಲಿ ಆಂಜನೇಯರನ್ನು ಮಂತ್ರಿ ಮಾಡುವಂತೆ ಹೇಳಿಕೊಂಡು ರಕ್ತದಲ್ಲಿ ಬರೆಯುವುದು ಮಾಡುತ್ತಿದ್ದು, ಇದರ ಅಗತ್ಯ ನನಗಿಲ್ಲ. ಜನರ ಮುಖಂಡರ ಒತ್ತಾಯದಿಂದ ನಾನು ಅಧಿಕಾರಕ್ಕೆ ಪಡೆದವನಲ್ಲ. ಕಳೆದ 50 ವರ್ಷದಲ್ಲಿ ಎಲ್ಲ ಹಂತದಲ್ಲೂ ಕೂಡ ನಾನು ಕೆಲಸ ಮಾಡಿದ್ದೇನೆ. ನನ್ನ ಸ್ವಯಂಕೃತ ಅಪರಾಧದಿಂದ ಚುನಾವಣೆಯಲ್ಲಿ ಸರಿಯಾದ ನಿರ್ವಹಣೆ ಮಾಡದೆ ನಮ್ಮಲ್ಲೇ ಇರುವ ಕೆಲವು BJP ಏಜೆಂಟರುಗಳಿಂದ ಅವರು ಪಡೆದ ಎಂಜಲು ಕಾಸಿಗೆ ಬಿದ್ದು ನನಗೆ ಮೋಸ ಮಾಡಿದ್ದಾರೆ. ಆದರೂ ಕೂಡ ನನ್ನ ಸೋಲಿಗೆ ಕಾರಣವಾಗಿದೆ. ಇನ್ನು ನಾನು ಸ್ವಾಭಿಮಾನಕ್ಕೆ ಬಿದ್ದು ಬೇರೆ ಮಾರ್ಗ ಇದ್ದರೂ ಸಹ ಸುಮ್ಮನಿದ್ದೆ. ಬೇರೆ ಬೇರೆ ಪಕ್ಷ ಮತ್ತು ಮುಖಂಡರನ್ನು ಭೇಟಿ ಮಾಡುವಂತೆ ಬೆಂಬಲಿಗರು ಹೇಳಿದ್ದು ಸರಿ ಹೋಗಲ್ಲ ಎಂದು ಬಿಟ್ಟಿದ್ದೆ. ಚುನಾವಣೆ ಸಂದರ್ಭದಲ್ಲಿ ಯಾರನ್ನೂ ಸಹ ನಿರ್ಲಕ್ಷ್ಯ ಮಾಡಬಾರದು, ಎಲ್ಲರನ್ನೂ ಸಹ ಭೇಟಿ ಆಗಬೇಕಿತ್ತು ಎಂದು ಈಗ ಅನಿಸುತ್ತಿದ್ದು, ಮುಂದಿನ ದಿನಗಳಲ್ಲಿ ಇನ್ನೂ 2 ವರ್ಷ ಇದ್ದು ಮತ್ತೊಮ್ಮೆ ಪ್ರಯತ್ನ ಮಾಡುತ್ತೇನೆ ಎಂದು ಆಂಜನೇಯ ಹೇಳಿಕೆ ನೀಡಿದ್ದಾರೆ. ಇನ್ನು 1.5 ವರ್ಷ ಏನೆಂದು ತೋರಿಸುತ್ತೇನೆ. ಆಂಜನೇಯ ಸವಾಲು ಹಾಕಿದ್ದು, ಕಾಂಗ್ರೆಸ್ಗೆ ಕಟ್ಟಾಳವಾಗಿ ಕಾವಲುಗಾರನಾಗಿ ಇರುವ ನಾಯಕ ರಾಜ್ಯದ ಕಾಂಗ್ರೆಸ್ ಅಧ್ಯಕ್ಷರಾಗಿ ಬಂದಿದ್ದಾರೆ. ಬಯಲು ಮಾಡುತ್ತೇನೆ. ಸ್ವಾತಂತ್ರ್ಯ ಬಂದಾಗಿನಿಂದಲೂ ಸಹ ಮಾದಿಗರು ಕಾಂಗ್ರೆಸ್ ಸಾಂಪ್ರದಾಯಿಕ ಮತಗಳಾಗಿದ್ದು ಗಾಂಧಿವಾದಿಗಳು. ಕಾಂಗ್ರೆಸ್ ಪಕ್ಷ ನಮ್ಮನ್ನು ಕಡೆಗಣನೆ ಮಾಡಿಲ್ಲ. ಆದರೆ ಈಗ ಕಡೆಗಣನೆ ಮಾಡುತ್ತಿದ್ದಾಗ ಅನುಮಾನ ನಮ್ಮ ಸಮುದಾಯಕ್ಕೆ ಬಂದಿದ್ದು, ಇದನ್ನು ಹೈಕಮಾಂಡ್ ಗಮನಕ್ಕೆ ತಂದು ಸರಿಪಡಿಸುವ ಕೆಲಸ ಮಾಡುತ್ತೇನೆ ಎಂದು ಆಂಜನೇಯ ಗುಡುಗಿದ್ದಾರೆ. ರಕ್ತದಲ್ಲಿ ಆಂಜನೇಯನ ಮಂತ್ರಿ ಮಾಡಿ MLC ಮಾಡಿ ಅಂತ ಹೇಳೋದು ಅದು ಯಾವುದೂ ಬೇಡ, ಅದರ ಅಗತ್ಯವೂ ಕೂಡ ಇಲ್ಲ. ನಾನು ಯಾವತ್ತೂ ಕೂಡ ಜನರ ಮುಖಂಡರುಗಳ ಒತ್ತಾಯ ಮಾಡಿಸ್ಕೊಂಡು ನಾನು ಯಾವುದೇ ಅಧಿಕಾರ ತೆಗೆದುಕೊಂಡವನಲ್ಲ. ನನ್ನ ಒಂದು ಸಂಘಟನೆ ಮತ್ತು ನನ್ನ ಒಂದು ನಿಷ್ಠೆ, ಪಕ್ಷ ನಿಷ್ಠೆ ಇದೆಲ್ಲವೂ ಕೂಡ ಪಕ್ಷ ಗುರುತಿಸಿ ನನ್ನನ್ನು ಕರೆದು ಇಲ್ಲಿವರೆಗೆ ನನಗೆ ಸ್ಥಾನಮಾನ ಕೊಟ್ಟಿದೆ. 50 ವರ್ಷ ಈ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಹಂತದಲ್ಲೂ ಕೂಡ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ಆದರೆ ನನ್ನ ಒಂದು ಇದು ಸ್ವಯಂಕೃತ ಅಪರಾಧ, ಆ ಚುನಾವಣೆಯಲ್ಲಿ ಸರಿಯಾಗಿ ನಿರ್ವಹಿಸ್ಕೊಳ್ಳೋಕ್ಕಾಗದೆ ಕೆಲವರು ಎಲ್ಲ ನಮ್ಮಲ್ಲೇ ಇರ್ತಕ್ಕಂಥ ಕೆಲವರು BJPಯ ಏಜೆಂಟ್ಗಳಾಗಿ ಅವರು ಎಂಜಲು ಕಾಸಿಗೆ ಬಲಿಯಾಗಿ ನಮ್ಮ ಜೊತೆಗೆ ಇದ್ದು ಮೋಸ ಮಾಡಿದರು. ಅದು ಕೂಡ ಒಂದು ಕಾರಣ ನಮ್ಮ ಸೋಲಿಗೆ. ಅವರೇನೇ ಮೋಸ ಮಾಡಿದರೂ ಕೂಡ ಬೇರೆ ಬೇರೆ ಮಾರ್ಗಗಳಿದ್ದು ನನಗೆ ನನ್ನ ಸ್ವಾಭಿಮಾನಕ್ಕೆ ನಾನು ಅದು ಇಷ್ಟ ಆಗಲಿಲ್ಲ. ಬೇರೆ ಬೇರೆ ಪಾರ್ಟಿಯವ್ರನ್ನ ಬೇರೆ ಇವ್ರನ್ನ ನೀವು ಭೇಟಿ ಮಾಡಿರಿ ಅಂತ ಹೇಳಿದ್ರು ನಮ್ಮ ಬೆಂಬಲಿಗರು. ನಾನು ಅವನ್ನೆಲ್ಲ ಬೆಂಬಲ ಆ ರೀತಿ ಎಲ್ಲ ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟೆ. ಈಗ ಅನ್ನಿಸ್ತಾ ಇದೆ, ಚುನಾವಣೆ ಸಂದರ್ಭದಲ್ಲಿ ಯಾರನ್ನೂ ಕೂಡ ನಿರ್ಲಕ್ಷಿಸಬಾರ್ದು, ಎಲ್ಲರನ್ನೂ ಭೇಟಿ ಆಗಬೇಕಾಗಿತ್ತೇನೋ ಅಂತ ಅನ್ನಿಸ್ತಾ ಇದೆ. ಕೈ ಹೋಗಿದೆ. ನೋಡೋಣ, ಇನ್ನೂ ಒಂದು 3 ವರ್ಷ 2 ವರ್ಷ ಇದೆ. ಮತ್ತೊಂದು ಬಾರಿ ಪ್ರಯತ್ನ ಮಾಡ್ತೀನಿ. ನೋಡೋಣ ಅದ್ರ ಮೇಲೆ ಏನಿದೆ ಅನ್ನೋದು. ಇನ್ನು ಮೇಲೆ ತೋರಿಸ್ತೀವಿ. ಇನ್ನು 1.5 ವರ್ಷ ಇದೆ. ಒಬ್ಬ ದಕ್ಷ ಕಾಂಗ್ರೆಸ್ಸಿನ ಕಟ್ಟಾಳು, ಕಾಂಗ್ರೆಸ್ಸಿಗಾಗಿ ತನ್ನನ್ನೇ ತಾನು ತೊಡಗಿಸಿಕೊಂಡು ಹೋರಾಟ ಮಾಡ್ಕೊಂಡ್ಬಂದಿರತಕ್ಕಂಥ ಒಬ್ಬ ಹೋರಾಟಗಾರ, ನಿಷ್ಠಾವಂತ ಕಾಂಗ್ರೆಸ್ಸಿನ ಹಿತ ಕಾಯುವಂಥ ಒಬ್ಬ ಕಾಂಗ್ರೆಸ್ಸಿನ ಕಾವಲುಗಾರ ಈ ರಾಜ್ಯದ ಅಧ್ಯಕ್ಷರಾಗಿ ಬಂದಿದ್ದಾರೆ. ಇನ್ನು ಮೇಲೆ ಅವ್ರನ್ನೆಲ್ಲ ಬಯಲು ಮಾಡಿ ಸತ್ಯ ಬಯಲು ಮಾಡ್ತೀವಿ. ಸ್ವಾತಂತ್ರ್ಯ ಬಂದ ಅಂದಿನಿಂದಲೂ ಇಲ್ಲಿವರೆಗೂ ಕೂಡ ಮಾದಿಗರು ಕಾಂಗ್ರೆಸ್ಸಿನ ಸಾಂಪ್ರದಾಯಿಕ ಮತದಾರರು, ಗಾಂಧಿವಾದಿಗಳು, ಆಮೇಲೆ ಸ್ವತಂತ್ರ ಯೋಧರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಮುದಾಯದಲ್ಲಿದೆ. ಮುಂಚಿನಿಂದಲೂ ಯಾವ ಪಕ್ಷ ಯಾವತ್ತೂ ಕೂಡ ಕಾಂಗ್ರೆಸ್ಸು ನಮ್ಮನ್ನು ಕಡೆಗಣಿಸಿಲ್ಲ. ಈಗ ಸ್ವಲ್ಪ ಕಡೆಗಣಿಸ್ತಾರೆ ಎಂಬತಕ್ಕಂಥ ಅನುಮಾನಗಳು ಶುರುವಾಗಿ ನಮ್ಮ ಜನರಲ್ಲಿ ಭಾಳ ಏನೋ ಬೇಸರದ ವ್ಯಕ್ತಪಡಿಸ್ತಿದ್ದಾರೆ. ಆ ಬೇಸರನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದನ್ನು ಹೈಕಮಾಂಡ್ ಗಮನಕ್ಕೆ ತಂದು ಅವ್ರ ಬೇಸರನ್ನು ಪಡೆದೇ ಸಂತೋಷ ಪಡುವಂಥ ಅವಕಾಶವನ್ನು, ಸ್ಥಾನಮಾನಗಳನ್ನು ಕೊಡಬೇಕು ಅಂತ ಹೇಳಿ ಹೈಕಮಾಂಡ್ನಲ್ಲಿ ನಾನು ಮನವಿ ಮಾಡ್ತೀನಿ.